ಇನ್ನು ಇದೇ ಮಾಸ್ಕ್ ಮ್ಯಾನ್ ವಿಚಾರವಾಗಿ ರಾಜಕೀಯ ಗದ್ದಲ ಎದ್ದಿತ್ತು. ಷಡ್ಯಂತ್ರ, ಅಪಪ್ರಚಾರ, ಪಿತೂರಿ ಅನ್ನುವಂತ ಮಾತುಗಳು ಧಗಧಗಿಸಿದ್ವು. ಇದೀಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರುಗಳು ಅಸಲಿ ಷಡ್ಯಂತ್ರ ಈಗ ಬಯಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬಿಜೆಪಿ ಪಡೆ ಮತ್ತೊಂದು ಕಡೆ ತಿರುಗೇಟು ಕೊಡ್ತಿದೆ. ಮಾಸ್ಕ್ ಮ್ಯಾನ್ ಯಾರು? ಅವನ ಹಿನ್ನೆಲೆ ಏನು? ಷಡ್ಯಂತ್ರ ಇದೆಯಾ? ಅಪಪ್ರಚಾರ ನಡೀತಿದ್ಯಾ? ಹೀಗೆ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಎಬ್ಬಿಸಿದ್ದ ಮಾಸ್ಕ್ ಮ್ಯಾನ್ ಬಂಧನವಾಗಿದೆ. ಮಾಸ್ಕ್ ಮ್ಯಾನ್ ಬಂಧಿಸುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ಸದನದಲ್ಲೂ ಸದ್ದು ಮಾಡಿತ್ತು. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರದ ಬಗ್ಗೆ ಮಾತನಾಡಿದ್ರು. ಇದೀಗ ಮಾಸ್ಕ್ ಮ್ಯಾನ್ ನ ಸುಳ್ಳಿನ ಕಂತೆ ಬಯಲಾಗಿದೆ. ಷಡ್ಯಂತ್ರದ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ನಾವು ನ್ಯಾಯದ ಪರ, ಷಡ್ಯಂತ್ರ ಬಯಲಾಗುತ್ತೆಂದ ಕೈಪಡೆ. ಆತುರಕ್ಕೆ ಎಸ್ಐಟಿ ರಚಿಸಿದ್ರಿ, ಬರೀ ಬುರುಡೆ ಬಂತೆಂದ ಅಶೋಕ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದ್ದ ಧರ್ಮಸ್ಥಳದ ಬುರುಡೆ ಕೇಸ್ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಕದನಕ್ಕೆ ವೇದಿಕೆಯಾಗಿತ್ತು. ಇದೀಗ ಮಾಸ್ಕ್ ಮ್ಯಾನ್ ಬಂಧನದ ಬಳಿಕ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು ನಾವು ನ್ಯಾಯದ ಪರ ಇದ್ದೇವೆ, ಷಡ್ಯಂತ್ರ ಬಯಲಾಗುತ್ತೆ ಎಂದಿದ್ದಾರೆ. ಅದೇನ್ ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಸೀಟರ್ ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮ್ಗೆ ನ್ಯಾಯದ ಪರ, ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಅದೇ ರೀ ಷಡ್ಯಂತ್ರ ಇದೆ ಅಂತ ನೀವು SIT ಬರುತ್ತಲ್ಲ ಮುಂದೆ. ಈಗ ಯಾರು ಷಡ್ಯಂತ್ರ ಮಾಡಿದಾರೆ, ಈಗ ಯಾರು ಏನ್ ಹೇಳ್ತದಾನೆ, ನಾವು ಇನ್ಸ್ಟಾಲ್ಮೆಂಟ್ ವೈಸ್ ಏನ್ ಹೇಳ್ತದಾನೆ, ಮತ್ತೆ ಅದೇ ತಾನೇ ಷಡ್ಯಂತ್ರ ಅಂದ್ರೆ ಏನು? ಸೊ ಇದು ಸಮರ್ಪಕವಾಗಿ ಇದು ಒಂದ್ಸಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಧರ್ಮಸ್ಥಳದ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯ್ತು. ಅದೆಲ್ಲ ಪತ್ತೆ ಆಗ್ಬೇಕಲ್ವಾ, ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಇನ್ನು SIT ರಚನೆ ಬಗ್ಗೆ ಪ್ರಶ್ನಿಸಿದ್ದ ಬಿಜೆಪಿ ನಾಯಕರಿಗೂ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಪೊಲೀಸರ ಕಾರ್ಯದ ಬಗ್ಗೆ ಹೆಮ್ಮೆ ಇದೆ ಎಂದಿದ್ದಾರೆ. ನಮ್ಮ ಪೊಲೀಸ್ ಅವರು ನಮಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಏನೋ ಒಂದು ಕನ್ಫ್ಯೂಷನ್ ಇಲ್ದೇನೆ ಇವತ್ತು ಜನರಿಗೆ ಏನು ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸ್ಪಷ್ಟವಾದಂಥ ಒಂದು ತನಿಖೆ ಮುಖಾಂತರ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತದೆ. ಸೊ ಅದನ್ನು ಸ್ವಾಗತ ಮಾಡ್ತೀನಿ. ಮತ್ತು ಇದು ನಿಜವಾಗ್ಲೂ ಕೂಡ ಏನೇನೋ ಇದರಿಂದ ಈಗ ಮುಂದೆ ಏನಿದೆ ನನಗೂ ಕೂಡ ಗೊತ್ತಿಲ್ಲ. ಅವ್ರ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಯಾರೇ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ವಿಧಿಸುವಂಥ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಸುಳ್ಳು ದೂರನ್ನು ಕೊಟ್ಟು ಈ ರೀತಿಯಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಅದು ಕೂಡ ಅಪರಾಧ ಆಗ್ತದೆ. ಅದಕ್ಕೆ ಅವ್ರನ್ನ ಭವಿಷ್ಯ ಬಂಧಿಸಿದೆ. ಶ್ರೀ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಅನ್ನೋದು ಎಂಥದ್ದೇ ಕಳಂಕ ಬಂದರೂ ಕೂಡ ಆ ಕಳಂಕದಿಂದ ಆಚೆ ಬರ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಟ್ಟಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಹೀಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಸರ್ಕಾರ SIT ರಚನೆ ಮಾಡಿದ್ದನ್ನ ಪ್ರಸ್ತಾಪಿಸಿ ಬೆಂಕಿಯುಗುಳಿದ್ದಾರೆ. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು? ಬಿರಿ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಸಮೀರ್ ಅವರು ತುಂಬಾ ಇದು ಮಾಡಿದ್ದಾರೆ. ಅವರ ಬಗ್ಗೆ ಕ್ರಮ ಆಗಬೇಕು. ಮತ್ತೆ ಮಟ್ಟಣ್ಣವನವರ ವಿರುದ್ಧವೂ ಕ್ರಮ ಆಗಬೇಕು. ತಕ್ಷಣ ಇವರನ್ನೆಲ್ಲರನ್ನು ಬಂಧಿಸಬೇಕು. ಇದರ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು. ಒಂದೊಂದೇ ಸತ್ಯ ಹೊರಬರ್ತಿದೆ. ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಬೆನ್ನಲ್ಲೇ ಧರ್ಮಸ್ಥಳದ ದೇಗುಲದಿಂದ ಭಕ್ತರಿಗೆ ನಮೋ ಮಂಜುನಾಥ ಅಂತ ಸಂದೇಶ ನೀಡಲಾಗಿದೆ. ಫೇಸ್ಬುಕ್ ಪೇಜ್ನಲ್ಲಿ ಶಿವ ತಾಂಡವ ಫೋಟೋ ಹಾಕಲಾಗಿದೆ. ಇನ್ನು ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಈಗ ಒಂದೊಂದೇ ಸತ್ಯ ಹೊರಬರ್ತಿದೆ ಎಂದಿದ್ದಾರೆ. ಭಾರಿ ಸಂತೋಷ ನಿಮಗೆ ಗೊತ್ತಿನ ಬೆಂಬಲ ಕೊಟ್ಟೆ. ಭಾರಿ ಸಂತೋಷ. ಇದು ಸತ್ಯ ಬರೋದು
ನಮ್ಮ ದಿಕ್ಕದಿಲ್ಲ ನನಗೆ ಅಭಿಮಾನಿಯ ಫಲಿಂಚನೆ ಪಡ ಪ್ರೀತಿ ವಿಶ್ವರಿಂಚನೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಗುರು ಆ ಆಶೀರ್ವಾದ ಕ್ರಮ ಕ್ಷೇತ್ರದ ದಿಂಚನೆ ಪಡೆದು ಧರ್ಮಸ್ಥಳದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದ್ದ ವಿಚಾರ ಸದ್ಯ ಒಂದು ಹಂತಕ್ಕೆ ಬಂದು ನಿಂತಿದೆ. ಮಾಸ್ಕ್ ಮ್ಯಾನ್ನ ಆರೋಪದ ಹಿಂದಿರೋದ್ಯಾರು ಎಂಬ ಚರ್ಚೆ ಗರಿಗೆದರಿದೆ. ಬ್ಯೂರೋ ರಿಪೋರ್ಟ್, TV9.